ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಟೊಮೆಟೊ ಚಟ್ನಿ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬಾ ಬೇಗ ಮಾಡ್ಕೊಬೋದು, ಕ್ವಿಕ್ಕಾಗಿ ಮಾಡ್ಕೊಬೋದು. ನೋಡೋಣ ಬನ್ನಿ ಫ್ರೆಂಡ್ಸ್. ಇಡ್ಲಿಗೆ, ಚಪಾತಿಗೆ, ರೋಟಿಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟು ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆಗಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು, ಒಂದು 1/4 ಸ್ಪೂನು ಮೆಣಸು ಪೆಪ್ಪರ್ ಅದು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಫ್ರೆಂಡ್ಸ್. ಇದಕ್ಕೆ ಆಯಿಲ್ ಏನೂ ಹಾಕೋಂಗಿಲ್ಲ, ಹಂಗೆ ಹುರ್ಕೊಬೇಕು. ಹುರ್ಕೊಂಡು ಸ್ವಲ್ಪ ಕೆಂಪಗಾಗಬೇಕು ಇದೆಲ್ಲ, ತುಂಬಾ ಉರಿಯೋದು ಬೇಡ, ಮೀಡಿಯಮ್ಮಾಗಿ ಹುರ್ಕೊಬೇಕು. ಅದು ಕಾದಾದಮೇಲೆ ಒಂದು ಪ್ಲೇಟಿಗೆ ಸೈಡ್ಗೆ ಹಾಕ್ಕೊಂಡು, ಅದು ಆರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು, ಮಿಕ್ಸಿಯಲ್ಲಿ ಇದು ನಾಲ್ಕು ಇದೇನು ಹುರ್ಕೊಂಡಿರ್ತೀರೋ ಅದನ್ನು ಹಾಕ್ಬಿಟ್ಟು ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಬೇಕು ಫ್ರೆಂಡ್ಸ್. ಇದೇ ಮೇಯ್ನು ಟೊಮೆಟೊ ಚಟ್ನಿಗೆ ಬೇಕಾಗಿರೋ ಐಟಮ್ಸ್. ನೆಕ್ಸ್ಟ್ ಇಲ್ಲಿ ಬಂದರೆ ಟೊಮೆಟೊ ಒಂದು 4-5 ತೊಗೊಂಡು, ನಾನು 3 ಟೊಮೆಟೊ ದೊಡ್ಡದು ತೊಗೊಂಡಿದ್ದೀನಿ, 2 ಟೊಮೆಟೊ ಚಿಕ್ಕದು ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಇದ್ದರೆ ಹುಣ್ಸೆಹಣ್ಣು ಕಮ್ಮಿ ಹಾಕ್ಕೊಬೇಕಾಗುತ್ತೆ. ನಾನು ಸ್ವೀಟ್ ಟೊಮೆಟೊ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೋತೀನಿ. ನೋಡ್ತೀನಿ ಬನ್ನಿ ಫ್ರೆಂಡ್ಸ್. ಟೊಮೆಟೊ ನಮ್ಗೆ ಹೆಂಗೆ ಬೇಕೋ, ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ, ಹೆಂಗೆ ಬೇಕಾದ್ರೆ ಕುಯ್ಕೊಂಡು ಟೊಮೆಟೊನ ನೀಟಾಗಿ ಪೀಸ್ ಮಾಡಿಕೊಂಡು ಮತ್ತು ಅದೇ ಬಾಣಲೆ ಇಟ್ಕೊಂಡು, ಎಣ್ಣೆನೀಗ ಆ್ಯಡ್ ಮಾಡೋಷ್ಟಿಲ್ಲ, ಫಸ್ಟು ಟೊಮೆಟೊನೇ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು, ಅದೇ ಹೇಳ್ದಲ್ಲ, ನಾಟಿ ಟೊಮೆಟೊ ಆದರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಸ್ವೀಟ್ ಟೊಮೆಟೊ ಆದರೆ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫುಲ್ಲು ಹೆಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫುಲ್ಲು ಮೆತ್ತಗೆ ಹಾಕಬೇಕು. ಟೊಮೆಟೊ ಎಲ್ಲ ಫುಲ್ಲು ಆ ಥರ ಸಾಫ್ಟಾಗಿ ಬರೋ ಥರ ಹುರ್ಕೊಬೇಕು. ನೋಡಿ ಹೆಂಗೆ ಆಗ್ತಾಯಿದೆ ಅಂಥೇಳಿ, ಫುಲ್ಲು ಸಾಫ್ಟಾಗಿ ಆಗಬೇಕು. ಫುಲ್ ಸಾಫ್ಟಾಗಾದರೆ ಆಮೇಲೆ ರುಬ್ಕೊಳೋದಿರುತ್ತೆ. ಬಿಸಿ ಆರಿದ್ಮೇಲೆ ರುಬ್ಕೊಬೇಕು ಫ್ರೆಂಡ್ಸ್. ಇದನ್ನು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆರಿದೆ ಇದು. ಆರಿದಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ರುಬ್ಕೊಳ್ಳೋಣ ಇದನ್ನು. ಅದೇ ಬಾಣಲಿಗೆ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮಿಕ್ಸಿ ಹಾಕ್ತಾಯಿದೆ ನೋಡಿ, ರುಬ್ಬಿದ ಮಸಾಲೆ ರೆಡಿ. ಓಕೆನಾ. ಈಗ ಒಂದು ಸೈಡಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಬೇಕಾಗುತ್ತೆ. ನೀಟಾಗಿ ಬೆಳ್ಳುಳ್ಳಿ ಕುಟ್ಕೊಳ್ಳೋಣ ಆಗ್ಬೋದು, ಇಲ್ಲ ದೊಡ್ಡ ದೊಡ್ಡ ಪೀಸ್ ಮಾಡಿ ಒಂದು ಮೀಡಿಯಮ್ ಪೀಸ್ ಮಾಡಿನ ಹಾಕ್ಬೋದು. ಈಗ ಬಾಣಲಿಗೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಬೇಕು. ಫಸ್ಟು ಎಣ್ಣೆ ಹಾಕ್ಕೊಬೇಕು, ಸಾಸಿವೆ ಹಾಕ್ಕೊಬೇಕು, ಮತ್ತು ಸಾಸಿವೆ ಆದಮೇಲೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿದ್ದು ಟೊಮೆಟೊದು ಏನಿರುತ್ತೆ ಮಸಾಲೆ ಅದು ಹಾಕಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ನೀವು ಹೆಂಗೆ ಬೇಕಾದ್ರೆ ರೋಸ್ಟನ್ನು ಮಾಡ್ಕೊಬೋದು, ಮೀಡಿಯಮ್ ಆಗನ ಮಾಡ್ಕೊಬೋದು. ರುಬ್ಬಿದ ಮಸಾಲೆ ಹಾಕ್ಕೊಬೇಕು. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೀರೇನು ಹಾಕ್ಕೊಬಾರ್ದು, ನೀರು ಹಾಕ್ಕೊಬೇಕು, ಸ್ವಲ್ಪ ಹಾಕ್ಕೊಬೇಕು. ನಿಮ್ಗೆ ಜಾಸ್ತಿ ನೀರು ಥರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ಸ್ವಲ್ಪ ಗಟ್ಟಿಗಿರಲಿ ಅಂತಂದರೆ ಸ್ವಲ್ಪ ಹಾಕ್ಕೊಂಡು, ನಾವು ಆವಾಗಲೇ ಪೌಡ್ರು ಜೀರಿಗೆ, ಮೆಂತ್ಯ, ಮೆಣಸು, ಸಾಸಿವೆ ಏನು ಪೌಡ್ರ್ ಮಾಡ್ಕೊಂಡಿದ್ರು ಆ ಪೌಡ್ರ್ ಎತ್ತಿ ಇದಕ್ಕೆ ಹಾಕ್ಕೋಬೇಕು. ಈ ಟೊಮೆಟೊ ಚಟ್ನಿಗೆ ಹಾಕ್ಕೋಬೇಕು. ಮತ್ತು ಸ್ವಲ್ಪ ನಾವು ಇಲ್ಲೂ ಖಾರ ಪುಡಿ ಏನು ಪೆಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ರುಚಿ ನೋಡ್ಬಿಟ್ಟು, ಈಗ ಉಪ್ಪು ಆಗಲೇ ಹಾಕಿದ್ದೀವಿ, ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಇದ್ರಲ್ಲಿ ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಕುದೀತಿದ್ದಾಗ ಕೊತ್ತಂಬರಿ ಹಾಕ್ಬಿಟ್ರೆ ಟೊಮೆಟೊ ಚಟ್ನಿ ಸೂಪರ್ ಡೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ, ತಿಂದು ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರ್ ಡೂಪರ್ ಆಗಿತ್ತು ಟೊಮೆಟೊ ಚಟ್ನಿ. ನಾನು ಇಡ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೆ, ಇಡ್ಲಿಗೆ ಮಾಡಿಕೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿದ್ದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.